ಚಿನಿ ಮಾಮಿ ಕೈ ಆಂಜನೇಯ ಆಯಿತು. आदित्यादि नवग्रह देवताभ्यो नमः पुण्यदेवताभ्यो नमः नमः ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಯುಗಾದಿ ಹಿಂದಿನ ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅದು ಬೆಳಗ್ಗೆನೇ ಇದು ಎಲ್ಲ ಬೇಗನೆ ರೆಡಿ ಆದ್ವಿ, ಯಾಕೆಂದರೆ 9 ಗಂಟೆಗೆ ಪೂಜೆ ಇಡಿಸಿದ್ವಲ್ಲ, ಅಂದರೆ ಇದು ನವಗ್ರಹ ಶಾಂತಿ ಹೋಮ. ಹಿಂದಿನ ದಿನವೇ ಹೋಗ್ಬಿಟ್ಟು ನಾವು ಬುಕ್ ಮಾಡಿದ್ರಿಂದ ಸೊ ಅದು ಬೆಳಗ್ಗೆ ಡೈರೆಕ್ಟಾಗಿ ನಾವು ಪೂಜೆಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೇ ನಮ್ಮ ಮನೆ ಹತ್ರ ಅಂದರೆ ಬೇರೆ ಏರಿಯಾ, ಇದು ಟಿ ಕೆ ಲೇಔಟು, ಅಲ್ಲಿ ಆಂಜನೇಯನ ದೇವಸ್ಥಾನ. ಸೊ ಅಲ್ಲಿ ಹೋದ್ವಿ, ಪೂಜೆ ಸಾಮಾನು ಮತ್ತು ತುಳಸಿ ತೊಗೊಂಡು ಹೋದ್ವಿ. ಇಲ್ಲಿ ದೇವ್ರಿಗೆ ಕೊಡೋಣ ಅಂತಂದ್ಬಿಟ್ಟು, ನವಗ್ರಹ ಶಾಂತಿ ಅಲ್ವಾ. ಚಿನಿ ಮಾಮಿ ಕೈ ಆಂಜನೇಯ ಆಯಿತು ನೋಡಿ. ಆಮೇಲೆ ನಾವು ಫಸ್ಟು ಆಂಜನೇಯನ ದರ್ಶನ ಮಾಡಿಕೊಂಡು ಅದಾದಮೇಲೆ ಶಾಂತಿ ನವಗ್ರಹ ಶಾಂತಿ ಪೂಜೆ ಎಲ್ಲ ನಡೀತಾ ಇರುತ್ತಲ್ಲ, ಅಲ್ಲಿ ಹೋದ್ವಿ. ಸೊ ಫಸ್ಟ್ ಒಂದು ರೌಂಡಲ್ಲಿ ದರ್ಶನ ಮಾಡ್ಕೊಂಡು ದೇವ್ರನ್ನ, ಅದಾದಮೇಲೆ ನಾವು ಅಲ್ಲಿ ಪೂಜೆಗೆ ಹೋಗಿ ಕೂತ್ಕೊಳ್ಳೋಣ. ಇನ್ನು ಪೂಜೆ ಕೂತ್ಕೊಂಡ್ರಂತೂ ಇನ್ನೂ 1.5 ಅವರ್ಸ್ ತನಕ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ನೋಡಿ ಶನಿ ಮಹಾತ್ಮ ದೇವ್ರದ್ದು ಫೋಟೋ ಇಟ್ಬಿಟ್ಟು, ಶನಿ ದೇವ್ರದ್ದು ಎಲ್ಲ ನವಗ್ರಹದ ಹತ್ರನೇ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ನಾವು ಬಂದಾಗ ಅವಾಗ ತಾನೇ ಎಲ್ಲ ಅರೇಂಜ್ ಮಾಡ್ಕೋತಾಯಿದ್ರು ಪೂಜೆಗೆ. ಸೊ ಮೊದಲೇ ಬುಕ್ ಮಾಡಿದ್ರಿಂದ ನಾವು ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿತ್ತು ಎಲ್ಲ ಜನಗಳ ಒಂದು ಜೊತೆಗೆ. ಸೊ ಅವತ್ತು ಬೆಳಗ್ಗೆ ಬಂದವ್ರಿಗೆ ಅಲ್ಲಿ ಅಲೋ ಇರಲಿಲ್ಲ, ಬರೀ ಪೂಜೆ ಅಟೆಂಡ್ ಮಾಡ್ಬೋದಿತ್ತು, ಬಟ್ ಅವ್ರ ಹೆಸರಲ್ಲೇನು ಪೂಜೆಗಳು ನಡೆಯಲ್ಲ. ಸೊ ಆ ಥರ ಇತ್ತು. ಸೊ ಅಲ್ಲಿ ಪೂಜೆ ಆಯಿತು. ಅದಾದ ತಕ್ಷಣ ಈ ಕಡೆ ಹೋಮಕ್ಕೆ ಬಂದರು. ಸೊ ನಮಗಂತೂ ಎಸ್ಪೆಷಲಿ ನಮ್ಮ ಒಂದು ಕುಂಭರಾಶಿಯವ್ರಿಗಂತೂ ಇವಾಗ 7.5 ಇವಾಗ 5 ವರ್ಷ ಆಯಿತು, ಇನ್ನು 2.5 ವರ್ಷ ಅಂತೆ. ಇವಾಗ ಒಂದು ಸ್ವಲ್ಪ ರಿಲೀಫು. ಮೊದಲು ಈ ಥರ ಮಾಡಿಸ್ಕೋಬೇಕಿತ್ತು ಅವಾಗವಾಗ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅಂದರೆ ನಾವು ಏನಕ್ಕಾದರೂ ಶಾಸ್ತ್ರ ಕೇಳ್ತೀವಿ ಒಂದು ಕಡೆ, ಸೊ ಅಲ್ಲಿ ಏನಾದರೂ ಹೇಳಿದ್ರೆ ನಾವು ಅಲ್ಲೇ ಅದನ್ನು ಪಾಲನೆ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಅವರು ನನ್ನ ಮದುವೆಯಿಂದನೂ ನಾನು ಅಲ್ಲೇ ಶಾಸ್ತ್ರ ಕೇಳ್ತಾ ಇರೋದು. ನಮ್ಮ ಅಕ್ಕ ಬಾವರ ಆ ಕಡೆಯವರು, ಅಂದರೆ ಅವ್ರಿಗಿಂತ ನಮಗೆ ಪರಿಚಯ ಆಗಿದ್ದು. ಸೊ ಅಲ್ಲೋಗಿ ನೋಡಿ ಪೂಜೆ ಎಲ್ಲ ಶಾಂತಿ ಎಲ್ಲ ಚೆನ್ನಾಗಾಯಿತು. ಸೊ ಅದೇ ಅಲ್ವಾ, ಎಲ್ಲರ ಕೈಲೂ ಅದನ್ನೆಲ್ಲ ಧಾನ್ಯ ಅವ್ರು ಏನೇನೆಲ್ಲ ಅಲ್ಲಿ ಹವಿಸ್ಗೆ ಕೊಡ್ತಾರೋ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರ ಕೈಲಿ ಮುಟ್ಟಿಸ್ಬಿಟ್ಟು ಹಾಕಿದ್ರು. ಸೊ ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಮಗೆ ಪ್ರಸಾದ ಎಲ್ಲ ಕೊಡ್ತಾರಲ್ವ. ಸೊ ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ರು. ಬೆಳಗ್ಗೆ ತಿಂಡಿ ಮಾಡಿರಲಿಲ್ವಲ್ಲ, ಸೊ 2 ಚಿಕ್ಕ ಒಂದು ಜನಲ್ಲಿ ಕೊಟ್ಟಿದ್ರು. ಆಯಿತು ಅಂದ್ಬಿಟ್ಟು ಅದನ್ನು ಹಂಗೆ ಅಲ್ಲೇ ದೇವಸ್ಥಾನದಲ್ಲಿ ತಿನ್ಕೊಂಡು ಆಮೇಲೆ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಬಂದ್ವಿ. ಸೊ ತಿಂಡಿಗೆ ಎಲ್ಲ ನಾವು ಇಡ್ಲಿ ಮಾಮೂಲಿ ದೋಸೆ ಎಲ್ಲ ಆರ್ಡ್ರ್ ಮಾಡ್ಕೊಂಡು, ನಾನು ನಮ್ಮ ಮನೆಯವರು ಪಾಪು 3 ಜನ ಅಲ್ವಾ ಅಂದ್ಬಿಟ್ಟು ಸೊ ನಾವು ಅಲ್ಲೇ ಹೊರಗಡೆನೇ ಮುಗಿಸ್ಕೊಂಬಂದ್ಬಿಡೋಣ. ಹೆಂಗೋ 10:30 ಆಗ್ಬಿಟ್ಟಿತ್ತು ಪೂಜೆ ಮುಗಿಯಷ್ಟು, 10:30 10:45. ಸೊ ತಿಂಡಿ ಎಲ್ಲ ತಿಂದಾದಮೇಲೆ ಒಟ್ಟಿಗೆ ನಾವು ಇನ್ನು ಮನೆಗೆ ಹೋಗೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆನೇ ಮುಗಿಸ್ಕೊಂಡ್ವಿ. ತಿಂಡಿ ಜೊತೆಗೆ ನಾವು ಟೀ ಆರ್ಡ್ರ್ ಮಾಡಿದ್ವಿ. ಸೊ ಅದಾದಮೇಲೆ ನಮ್ಮ ಮನೆಯವರು ಹಾಗೇ ಒಂಚೂರು ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಅಂದರು. ಸೊ ನಾವು ಬಿಸಿಲಲ್ವಾ ಅಂದ್ಬಿಟ್ಟು ಹೆಂಗೋ ಅವ್ರ ಪಾಡಿಗೆ ಅವ್ರು ಎಷ್ಟೋ ತನಕನಾದ್ರೂ ಮಾತಾಡಲಿ ಅಂದ್ಬಿಟ್ಟು AC ಇತ್ತಲ್ಲ ಅಂದ್ಬಿಟ್ಟು ಆರಾಮಾಗಿ ಕೂತಿದ್ವಿ, ನಾನು ಪಾಪು ಇಬ್ಬರೂ. ಸೊ ಇನ್ನೂ ಬೇಕಾದ್ರೆ ಲೇಟಾಗಿ ಮಾತಾಡ್ಕೊಂಬರಲಿ ಅಂದ್ಬಿಟ್ಟು, ಬೇರೆ ಏನು ಕೆಲಸ ಇರಲಿಲ್ವಲ್ಲ, ಸೊ ಅದಕ್ಕೋಸ್ಕರ. ಆಮೇಲೆ ನೋಡಿ ಮನೆಗೆ ಬಂದ್ವಿ. ಹೋಮ ಎಲ್ಲ ಆಯಿತು. ಹೋಮದ ಕಪ್ಪು ಮತ್ತು ಅವ್ರು ಏನೇನೆಲ್ಲ ಇದು ಪೂಜೆ ಸಾಮಾನೆಲ್ಲ ಏನು ಕೊಟ್ಟಿದ್ವಿ, ಸೊ ಅದು ಎಲ್ಲನೂ ಕೊಟ್ಟರು. ಸೊ ನೋಡಿ ಇವಳು ಶಾಪಿಂಗ್ದು ಒಂದು ತೊಗೊಂಬಂದಿದ್ಲು ಅಲ್ಲಿ, ಅಂದರೆ ಪೇಪರ್ ಜೊತೆ ಕೊಡ್ತಾರಲ್ಲ ಎಲ್ಲ ಐಟಮ್ಸ್ ಓದೋದಕ್ಕೆ. ವಾಟ್ ಇಸ್ ದಿಸ್ ಚಿನಿ ಬೇಬಿಗಳ? ಹಾಂ ಇದು ಮಶ್ರೂಮ್, ಆ್ಯಪಲ್. ಬೇಬಿಗೆ ಹೇಳ್ಬೇಕಾ? ಬೇಗ ಹೇಳೋ.
ವೀಡಿಯೋ ಹಿಡಿದ್ರೆ ಒಳಗೆ ಆಗಲ್ಲ, ಹೇಳು ಬೇಗ ಬೇಗ ಹೇಳು. ಸೊ ಮನೆಗೆ ಬಂದಾದಮೇಲೆ ಅವಳು ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಅವಳು ಮಲ್ಕೊಂಡು ಇದು ಈವ್ನಿಂಗ್ ಕಂಟಿನ್ಯೂ ಮಾಡಿರೋದು ವ್ಲಾಗ್ನ. ಒಂದು 3:30-4 ಗಂಟೆ ಅಂತ ಹೇಳ್ಬೋದು ಅವಳು ಎದ್ದೋಳು ಅಷ್ಟರಲ್ಲಿ. ಸೊ ಅವಾಗ ಅವಳೊಂದು ಬಿಸ್ಕೆಟ್ ಕೊಟ್ಬಿಟ್ಟು ಟ್ಯಾಂಗ್ ತಂದಿದ್ವಲ್ಲ, ಸೊ ಅದನ್ನೇ ಬೇರೆ ಜ್ಯೂಸ್ ಅಂದರೆ ಹೊರಗಡೆದೆಲ್ಲ ಸುಮ್ಮನೆ ಬೇಡ ಅಂದ್ಬಿಟ್ಟು, ಅಂದರೆ ಇದು ಏರಿಟೆಡ್ಸ್ ಇರುತ್ತಲ್ಲ, ಸೊ ಆ ಥರದ್ದೆಲ್ಲ ಬೇಡ ಸಾಫ್ಟ್ ಡ್ರಿಂಕ್ಸು ಅಂದ್ಬಿಟ್ಟು ಏನಾದರೂ ತುಂಬ ಹಿಂಸೆ ಮಾಡಿ ಕೇಳಿದ್ರೆ ಈ ಟ್ಯಾಂಗ್ ಒಂಚೂರು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ ಅಷ್ಟೇ ಈ ಸಮ್ಮರಲ್ಲಿ. ಸೊ ಅದಾದಮೇಲೆ ನಾವು ಕೂಡ ಸ್ವಲ್ಪ ಕುಡಿದ್ವಿ. ಇನ್ನೇನು ಎಷ್ಟು ಬಿಸಿಲು ಅಂತಂದರೆ, ಸೊ ಟ್ಯಾಂಗ್ ಮಿಕ್ಸ್ ಮಾಡಿಬಿಟ್ಟಿದ್ದಲ್ಲ ಅಂದ್ಬಿಟ್ಟು ಅಷ್ಟೇ ಕನ್ಸ್ಯೂಮ್ ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ಈವ್ನಿಂಗೆಲ್ಲ ಟೀ ಕಾಫಿ ಎಲ್ಲ ಆಯಿತು. ಅದಾದಮೇಲೆ ನಾವು ಅದ್ರ ಮಾರನೆಗೆ ಯುಗಾದಿ ಹಬ್ಬ ಆಯ್ತಲ್ಲ, ಸೊ ನಾನು ನಮ್ಮ ಮನೆಯವರಿಬ್ಬರೂ ಹೊರಗಡೆ ಬಂದ್ವಿ. ಏನೇನೆಲ್ಲ ಶಾಪಿಂಗ್ ಐಟಮ್ಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಅಂತ ಬಂದ್ವಿ. ಎಲ್ಲ ಇತ್ತು, ಮತ್ತು ಮಾಮೂಲಿ ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಅದು ಇದು ಎಲ್ಲ ಇರುತ್ತಲ್ಲ ಎಕ್ಸ್ಟ್ರಾ ಐಟಮ್ಸ್ಗಳು. ಸೊ ಅದನ್ನು ತೊಗೊಳಕ್ಕೆ ಬಂದ್ವಿ. ಸೊ ಅಲ್ಲಿ ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಒಂಚೂರು ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತೊಗೊಬಿಡೋಣ ಅಂತಂದ್ಬಿಟ್ಟು ನಾನು ಆ ಕಡೆ ಸರಸ್ವತಿಪುರಂ ಕಡೆ ಹೋದರೆ ಮಾತ್ರ ನಾನು ಇಲ್ಲಿ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತೊಗೊಂಡ್ವಿ. ಸೊ ಅದಾದಮೇಲೆ ನೋಡಿ ಏನೇನೆಲ್ಲ ಬೇಕು ಅಂತಲೂ ಹೋಗಿದ್ವಿ ಗಂಧಿಗೆ ಅಂಗಡಿಗೆ. ಸೊ ಅಲ್ಲಿ ಸಿಕ್ತು ನೋಡಿ ಇದು ನಂಜನಗೂಡು ಪುಡಿ ಅಂತ. ನಾವು ಚಿಕ್ಕದ್ರಲ್ಲಿ ನಮ್ಮ ಊರಿಗೆ ಹೋದಾಗ ಅಲ್ಲಿ ಒಂದೊಂದು ಪ್ಯಾಕೆಟ್ ಇರ್ತಿತ್ತು. ಸೊ ಅದನ್ನು ನಾವು ಹಲ್ಲು ಉಜ್ಜೋದಕ್ಕಿಂತ ಅಲ್ಲಿ ಉಜ್ತೀವಿ ಅಂದ್ಬಿಟ್ಟು ಅದನ್ನು ತಿಂದಿರೋದೇ ಜಾಸ್ತಿ ಆವಾಗ. ಸೊ ಅದಕ್ಕೇ ಒಂದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನೋಡಿ ಹೋಳಿಗೆ ಶೀಟ್ಸ್ ತೊಗೊಂಡೆ. ಸೊ ಹೋಳಿಗೆ ಶೀಟ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ಬೋದು. ಒಂದಕ್ಕೆ 150 ಅಂದರೆ ಎಷ್ಟು 100, ಇನ್ನೊಂದಕ್ಕೆ 110 120 ಏನೋ ಆಯಿತು. ಸೊ ನಾನು ಎರಡು ಕೂಡ ಒಂದೊಂದು ಇರಲಿ ಅಂದ್ಬಿಟ್ಟು, ಯಾಕೆಂದರೆ ಒಂದು ತಟ್ಟ ಇದ್ದರೆ ಇನ್ನೊಂದು ರೆಡಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಎರಡು ಇರಲೇಬೇಕಲ್ವಾ, ಅದನ್ನು ಒಬ್ಬಟ್ಟು ಮಾಡಬೇಕಾದ್ರೆ ಇನ್ನೊಂದು ಬೇರೆ ತನ್ಕೊಂಡು ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ 2 ತೊಗೊಂಡ್ವಿ. ಆಮೇಲೆ ಬಟರ್ ಪೇಪರ್ಸ್ ಎಲ್ಲ ಅಷ್ಟೇ ಚೆನ್ನಾಗಿ ಬರೋಲ್ಲ ಅಂತಂದರು. ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಇದೇ ತೊಗೊಂಬಿಟ್ಟೆ, ಚೆನ್ನಾಗಿ ಬರುತ್ತಲ್ಲ ಅಂದ್ಬಿಟ್ಟು. ಏಕೆಂದರೆ ಇವಾಗ ತೊಗೊಳ್ಳ ಅಂದರೆ ಇನ್ನು ನಾವು ಹೋಳಿಗೆ ಶೀಟ್ ತೊಗೊಳ್ಳೋದು ಯಾವಾಗಲೂ ಅಂತ ಅಂದ್ಬಿಟ್ಟು ತೊಗೊಂಬಿಟ್ವಿ. ಯಾಕೆಂದರೆ ಯುಗಾದಿ ಅಲ್ವಾ, ಸೊ ಒಬ್ಬಟ್ಟು ಮಾಡ್ತೀವಿ. ಸೊ ಅದಕ್ಕೋಸ್ಕರ ತೊಗೊಂಡೆ. ಆಮೇಲೆ ಅದಕ್ಕೆ ರೊಟ್ಟಿನೂ ಮಾಡ್ಕೊಬೋದಲ್ವ, ಅದಕ್ಕೋಸ್ಕರನೇ ಅಕ್ಕಿ ರೊಟ್ಟಿ ಏನು ರೊಟ್ಟಿ ಇದ್ದರೂ ಆರಾಮಾಗಿ ಮಾಡ್ಕೊಬೋದು, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ ಅದ್ರ ಜೊತೆ. ಸೊ ಹಾಗೇನೆ ಇಲ್ಲಿ KG ಕೊಪ್ಪಲ್ ಹತ್ರ ಮಹದೇಶ್ವರನ ಒಂದು ಜಾತ್ರೆ ನಡೀತಾ ಇತ್ತು. ಸೊ ಅದಾದಮೇಲೆ ನಾವು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ತೊಗೊಂಬಿಡೋಣ ಅಂತ ಬಂದ್ವಿ. ಇಲ್ಲಿ ನಮ್ಮ ಮನೆ ಕಡೆ ಇದೆ ಬೇವಿನ ಸೊಪ್ಪಂತೂ. ಮೈಸೂರು ರಿಂಗ್ ರೋಡಲ್ಲಂತೂ ಪೂರ್ತಿ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿ ಮರಗಳಾಗಿದೆ. ಬಟ್ ಮಾವು ಬೇಕಿತ್ತಲ್ವ, ಸೊ ಅದಕ್ಕೋಸ್ಕರನೇ ಬಂದ್ವಿ. ಬಟ್ ಇಲ್ಲಿ ತುಂಬ ಕಡಿಮೆ ಇದ್ದಿದ್ದರಿಂದ ಇಲ್ಲಿರೋದೇನಕ್ಕೆ ಸುಮ್ಮನೆ ಶಾರ್ಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋದ್ರಂತೂ ಎಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಬರೀ 2 ಕಟ್ಟಿಗೆ ಚಿಕ್ಕದು 2 ಕಟ್ಟಿಗೆ 50 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಅಲ್ಲೇ ಬೆಳಿಗ್ಗೆ ಹೊತ್ತು ನಮ್ಮ ಮನೆ ಹತ್ರ ಹೋದರೆ ಸಾಕು, ಅಲ್ಲಿ ಎಲ್ಲಾದರೂ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ತೊಗೊಂಬಂದು ಕೊಡ್ತೀನಿ ಅಂತ ಅಂದರು. ಸೊ ಅದಾದಮೇಲೆ ಏನೇನು ಬೇಕು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಾದ್ಮೇಲೆ ಮನೆಗೆ ಬಂದ್ವಿ. ಸೊ ಮಧ್ಯಾಹ್ನ ಮಾಡಿದ್ದು ಹುರಿದವರೆ ಕಾಳು ಸಾಂಬಾರಿತ್ತು, ಅಂದರೆ ಹುಳಿಬಿಟ್ಟು ಮಾಡಿರೋದು ನಾನು. ಸೊ ಅದನ್ನೇ ರೈಸ್ ಜೊತೆಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಏನಾದರೂ ಮಾರನೆಗೆ ಹಬ್ಬ ಅಲ್ವಾ, ಸೊ ಬೆಳಗ್ಗೆನೇ ಬೇಗ ಎದ್ದೇಳಬೇಕು ಅಂತ ಅಂದ್ಬಿಟ್ಟು. ನೋಡಿ ಬದನೆಕಾಯಿ ಎಲ್ಲ ಅಲ್ಲಿ ನಾವು ನಂಜನಗೂಡು ಸೈಡ್ ಹೋದರೆ ನಮ್ಮ ತೋಟದ ಹತ್ರ ಇರೋರು ಕೊಡ್ತಾರೆ. ಇದು ನೋಡಿ ಬೆಳಗ್ಗೆನೇ ನೋಡಿ ನಮ್ಮ ಮನೆಯವರು ನಾನು ಪೂಜೆ ಶುರು ಮಾಡೋಷ್ಟರಲ್ಲಿ ಬೇಕು ಅಂತ ಹೇಳಿದೆ. ಯಾಕೆಂದರೆ ಕಳ್ಸಕ್ಕೆ ನಾನು ಈ ಹಬ್ಬಕ್ಕೆ ಮಾವಿನ ಎಲೆನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ತೊಗೊಂಬಂದು ಕೊಟ್ಬಿಟ್ಟಿದ್ರು. ನೋಡಿ ಇದಾದರೆ ಹಿಂದಿನ ದಿನ ಅಲ್ಲಿ ನಂಜನಗೂಡು ಹತ್ರ ಹೋದಾಗ ಟೊಮೊಟೊ ಮತ್ತು ಏನದು ಬದನೆಕಾಯಿ, ಮಾವಿನಕಾಯಿ ಎಲ್ಲನೂ ಕೂಡ ನಮಗೆ ನಂಜನಗೂಡಿಂದನೇ ತೊಗೊಂಬಂದ್ಬಿಟ್ಟಿದ್ರು ನಮ್ಮ ಮನೆಯವರು. ಸೊ ಅಲ್ಲೇ ಅಕ್ಕಪಕ್ಕದ ನಮ್ಮ ಜಮೀನು ಹತ್ರ ಪಕ್ಕದಲ್ಲಿರೋರು ಕೊಟ್ಟಿದ್ರು ಅಂದ್ಬಿಟ್ಟು, ಅವ್ರು ಬೆಳೆದಿದ್ರು ಆ್ಯಕ್ಚುಲಿ, ಅದಕ್ಕೋಸ್ಕರ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ನಾಳೆ ನಾನು ಹಬ್ಬದ ಒಂದು ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್, ಟೇಕ್ ಕೇರ್.